ಪ್ರಭು ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ತಾಲೂಕಾ ಮರಾಠ ಸಮಾಜದ ಸಮ್ಮೇಳನ ದಿನಾಂಕ 27 ಡಿಸೆಂಬರ್ 2025 ಬೆಳಗ್ಗೆ 11 ಗಂಟೆಗೆ ಶ್ರೀ ಶಂಕರಲಿಂಗ ಸಮುದಾಯ ಭವನ, ಹಳೆ PB ರಸ್ತೆ, ಸಂಕೇಶ್ವರ ಇಲ್ಲಿ ಜರುಗಿತು. ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಕಾರ್ಮಿಕ ಸಚಿವರಾದ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಮತ್ತು ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಶ್ರೀಮಂತ್ ಪಾಟೀಲ್ ಇವರು ಆಗಮಿಸಿ ಮರಾಠ ಸಮಾಜಕ್ಕೆ ಮಾರ್ಗದರ್ಶನ ನೀಡಿದರು. ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ಅಮರ್ ನಲ್ಲವಡೆ, ಬಂಡು ಹತ್ನೂರೆ, ಸುಭಾಷ್ ಕಾಸಾರ್ಕರ್, ಸೀಮಾ ಹತ್ನೂರೆ, ಪ್ರಸಾದ್ ಖಾಡೆ, ಶಶಿರಾಜ್ ಪಾಟೀಲ್, ಅಪ್ಪ ಮೋರೆ, ಜಯಪ್ರಕಾಶ್ ಸಾವಂತ್, ಅವಿನಾಶ್ ನಲ್ಲವಡೆ ಅನೇಕ ಗಣ್ಯಮಾನ್ಯರು ವೇದಿಕೆ ಮೇಲೆ ಆಸೀನರಾಗಿದ್ದರು. ಹುಕ್ಕೇರಿ ತಾಲೂಕಾ ಮರಾಠ ಸಮಾಜದ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. आमचा हा समाज आज जो अतिशय हीन पातळीवर गेलेला आहे, अतिशय अवनत दर्जाला गेलेला आहे. आम्हाला कुठंच किंमत नाही आहे, समाजामध्ये किंमत नाही. आर्थिक दृष्ट्या आम्ही एकूण कंगाल झालेलो भिक्षुक म्हणायला काही हरकत नाही. तर मग अशा स्थिती सोडून गेला तर आणि परत उद्याला आणि आला जाऊन मग हा कुठला जाऊन पुढे त्याचा पत्ता नाही. तर असं होऊ नये. हा समाज पुढच्या काळामध्ये सगळ्या सामाजिक असू दे, शिक्षण असू दे, सगळ्या क्षेत्रात राजकीय पुढे आला पाहिजे, प्रगत झाला पाहिजे. आणि हा समाज प्रगत झाला आमच्या संतोष लाड साहेबांच्या कृपेनं, तर हे काय फक्त समाजाचं काम नव्हे. हा समाज प्रगत झाला तर कर्नाटक राज्याची सुद्धा प्रगती येत आहे, आणि कर्नाटक राज्य प्रगत झालं तर देशाची प्रगती सुद्धा देशात आहे. काय आहे ಈಗ ಅದು ಕೊಟ್ಟಿರ್ತಕ್ಕಂಥದ್ದು ಕೋರ್ಟ್. ಸೊ ಕೋರ್ಟ್ ನಿರ್ಧಾರಗಳಿಗೆ ನಾವು ಬಹಿರಂಗವಾಗಿ ಜಾಸ್ತಿ ಚರ್ಚೆ ಮಾಡೋಕ್ಕೆ ಬರೋದಿಲ್ಲ. ಬಟ್ ಆದರೂ ಅದು ಖಂಡನೀಯ ಆಗಿರ್ತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ. ಆಮೇಲೆ ಚುನಾವಣಾ ಬಾಂಡ್ ರದ್ದಾದ್ಮೇಲೆ ಸುಮಾರು 3,811 ಕೋಟಿಗಳು ಏನಾಯಿತು, ಅದರಲ್ಲಿ ಶೇಕಡ 82% BJP ಹೊರಗೆ ಹೋಗಿದೆ. ಅದರಲ್ಲಿ 3,111 ಕೋಟಿ BJPಗೆ, ಇಲ್ಲಿ 291 ಕೋಟಿ ಅಲ್ಲ. ಅದನ್ನೇ ನೀವೆಲ್ಲ ಜಾಸ್ತಿ ಜನಕ್ಕೆ ತಿಳಿಸ್ಬೇಕಂತಕ್ಕಂಥ ನಮ್ಮ ವಾದ. ಈಗ ಏನಾಗ್ತಾ ಇದೆ ಕೇಂದ್ರದಲ್ಲಿ, BJP ಕಳೆದ 11 ವರ್ಷದಾಗ ಏನಾಗಿರ್ತಕ್ಕಂಥದ್ದು, ನೀವು ಇದನ್ನು ಎಳೆ ಬಿಡಿಸಿ ಜನಕ್ಕೆ ಮುಟ್ಟಿಸ್ಬೇಕು. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಉತ್ತರ ಇದೆ. ಸರ್, ಹುಕ್ಕೇರಿ ತಾಲೂಕದಲ್ಲಿ ಸರ್ ಕಾರ್ಮಿಕ ಇಲಾಖೆ ಆಫೀಸ್ ಇದೆ ಸರ್, ಅಲ್ಲಿ ಸರಿಯಾಗಿ ಸಿಬ್ಬಂದಿ ಇರೋದಿಲ್ಲ ಸರ್, ಮತ್ತು ಏಜೆಂಟ್ರು ಸ್ವಲ್ಪ ಹಾವಳಿ ಹೆಚ್ಚಾಗಿದೆ ಸರ್. ಈಗ ನಾವು ನೇರ ನೇಮಕಾತಿ DBT ಇರೋದ್ರಿಂದ, ಎಲ್ಲ ಅಪ್ಲಿಕೇಶನ್ಸ್ಗಳು ಆನ್ಲೈನ್ ಇರೋದ್ರಿಂದ, ಈಗ ಮೊಬೈಲ್ ಮೆಡಿಕಲ್ ಯೂನಿಟ್ ಬಂದಿರೋದ್ರಿಂದ, ಅಂಬೇಡ್ಕರ್ ಸೇವಾ ಕೇಂದ್ರ ಏನು ಪ್ರಾರಂಭ ಮಾಡಿದ್ವಿ, ಬಹುತೇಕ ನಾನೇ 100% ಕಮ್ಮಿ ಆಗುತ್ತೆ ಅಂತ ಹೇಳೋದಿಲ್ಲ, ಶೇಕಡ 60-70% ಕಮ್ಮಿ ಆಗಿದೆ. ಈ ಅಂಬೇಡ್ಕರ್ ಸೇವಾ ಕೇಂದ್ರಗಳು ಪ್ರಾರಂಭ ಆದ ನಂತರ ಭಾಳಷ್ಟು ಇದಕ್ಕೆ ಏನು ನೀವೇನು ಹೇಳ್ತೀರ ಮಿಡಲ್ ಮ್ಯಾನ್ ಅಂತ ಹೇಳ್ತೀವಿ, ಅದಕ್ಕೆ ಯಾರು ಇರ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದರೂ ತಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ತಮ್ಮ ಮುಖಾಂತರ ನಾನು ಮನವಿ ಮಾಡ್ತಕ್ಕಂಥದ್ದು ಸಾರ್ವಜನಿಕರಿಗೆ, ನಮ್ಮ ಕಟ್ಟಡ ಕಾರ್ಮಿಕರಿಗೆ ಯಾವುದೇ ಏಜೆಂಟ್ ಹತ್ರ ಹೋಗ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತ ತಮ್ಮ ಮುಖಾಂತರ ಮತ್ತೊಂದ್ಸಲ ಹೇಳಿ. ಸರ್, ಇನಾಂಪುರ ಮರ್ಯಾದೆ ಹತ್ತರಲ್ಲಿ ಒಂದು ಇನ್ನಾದ್ರೂ ಈ ಸಮಾಜ ಜಾತೀಯತೆ ಜೀವನ ಹೇಳ್ತೀವಲ್ಲ, ಅವ್ರ ಮನೆಗೆ ಹೋಗಿದ್ದೆ ನಾನು. ಅವ್ರ ಮನೆಯಲ್ಲಿ ಸಂಪೂರ್ಣ ಬಸವ ತತ್ವ ಇದೆ. ಪಾಪ ಹುಡುಗ, ಆ ಹುಡುಗಿನ ಪಾಪ ಯಾರು ಕೊಲೆ ಆದ್ಲ ಹುಡುಗಿ, ಅವ್ರ ಮನೆಯವರೆಲ್ಲರೂ ಬಸವ ತತ್ವದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು. ಇವತ್ತು ಬಸವಣ್ಣವ್ರು ಏನು ಸಮಾನತೆ ಬಗ್ಗೆ ಮಾತನಾಡಿದ್ರು, ಬಸವಣ್ಣವರು ಏನು ನಮ್ಮ ಸಮಾಜಕ್ಕೆ ಹೇಳ್ಕೊಟ್ಟಿದ್ರು, ಇನ್ನಾದ್ರೂ ಆ ವೈಷಮ್ಯಗಳನ್ನ ಬಿಡಬೇಕು, ಮನಸ್ತಾಪಗಳನ್ನ ಬಿಡಬೇಕು. ಮನುಷ್ಯನೇ ದಯವೇ ಧರ್ಮದ ಮೂಲ ಅಂತ ಹೇಳಿರ್ತಕ್ಕಂಥ ಬಸವಣ್ಣರೇನ ಹೇಳಿರ್ತಕ್ಕಂಥ ಆದಿಯನ್ನು ನಾವು ಅದನ್ನು ಯೋಚನೆ ಮಾಡಿ ಸಮಾಜದಲ್ಲಿ ನಾವು ಬದುಕ್ತಕ್ಕಂಥ ಎಲ್ಲ ಪ್ರಯತ್ನಗಳು ಮಾಡಬೇಕು. ಇಂಥ ಒಂದು ವ್ಯವಸ್ಥೆಯಲ್ಲಿ ತಂದೆನೇ ಹೋಗಿ ಮಗಳಿಗೆ ಕೊಲ್ತಕ್ಕಂಥದ್ದು ಈ ನಿದರ್ಶನ ಏನಿದೆ, ಯಾವುದೇ ಸಮಾಜದಲ್ಲಿ ಆಗಿರ್ಬೋದು, ಯಾವುದೇ ರಾಜ್ಯದಲ್ಲಿ ಆಗಿರ್ಬೋದು, ಯಾವುದೇ ದೇಶದಲ್ಲಿ ಇಂಥದ್ದು ಆಗಬಾರ್ದು. ಇದು ನಿಜಕ್ಕೂ ಏನೋ ಭಾಳ ಮನಸ್ಸಿಗೆ ದುಃಖ ತರ್ತಕ್ಕಂಥದ್ದು ಸಂಗತಿ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ते मुलं कोणाचे? आपलेच, आपले नातू, आपले बंधू, आपले मुलं जाऊन तिकडे डान्स करतात. कशाला डान्स करतात? छत्रपती शिवाजी महाराजांची जयंती आहे आणि डान्स गाणे कुठला आहे? आयटम सॉन्ग वर. आणि माणूस कोण आहे?
आणि आम्ही डोळ्यातनं बघतो आणि आमच्या मुलांना आम्ही काय सांगत नाही. मग कशासाठी समाज पाहिजे तुम्हाला? आणि इथं सगळं तुम्ही आलाय, मला तुम्हाला विचारायचं आहे, कशासाठी आला तुम्ही इथं? फॉर व्हॉट यू ऑल हॅव कम हियर? फॉर व्हॉट वी ऑल हॅव गॅदर्ड इज मोर इम्पॉर्टंट. श्रीमान साहेब त्यांनी एक मोठा इंडस्ट्रीज आहे, संतोष लाड एक मोठा मिनिस्टर आहे. आज आम्ही सगळं बैठक झालो, उद्यापासून सगळं चेंज होणार आहे? नाही होणार. चेंज होणार नाहीये, तेवढं सोपं नाही चेंज व्हायचं. एज्युकेशन नाहीये, ते सांगितलं ना. लॉयर्स म्हटलं तर आमच्याकडे लॉयर्स नाही. कशाला नाहीये? डिफरन्स आहे. आमचं थॉट प्रोसेस मध्ये, आमच्या विचारमध्ये, आमच्या वागण्यामध्ये एक सिस्टमॅटिक नसलं तर आम्हाला लई त्रास आहे. आय एम स्पीकिंग टू द पॉलिटिकल अँगल नाउ. मी